ನಮಸ್ಕಾರ, ನಾನು ಡಾಕ್ಟರ್ ಶ್ರದ್ಧಾ ಪವಾರ್, ವೇದ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಂದ ಮಾತಾಡ್ತಿರೋದು. ನಾನು ENT ಹೆಡ್ ಅಂಡ್ ನೆಕ್ ಸರ್ಜನ್ ಆ್ಯಂಡ್ ಎಲರ್ಜಿಕ್ ಸ್ಪೆಷಲಿಸ್ಟ್ ಇದ್ದೀನಿ. ಸೊ ನಿಮಗೆ ಯಾರಿಗಾದ್ರೂ ಗೊರಕೆ ಸಮಸ್ಯೆ ಇದೆಯಾ, ನೈಟ್ ಮಲ್ಕೊಂಡಾಗ ನಿಮಗೆ ಅಥವಾ ನಿಮ್ಮ ಜೊತೆ ಮಲ್ಕೊಳ್ಳೋರಿಗೆ ಸ್ಲೀಪ್ ಇಶ್ಯೂಸ್ ಆಗುತ್ತೆ, ಜೋರಾಗಿ ಗೊರಕೆ ತಗೊಳ್ಳೋದು, ನಿದ್ದೆ ಕರೆಕ್ಟಾಗಿ ಆಗದೆ ಇರೋದು. ಸೊ ನಿಮಗೆ ಈ ಥರ ಏನಾದ್ರು ಇದ್ದರೆ ENT ಸ್ಪೆಷಲಿಸ್ಟನ್ನು ನೀವು ಕನ್ಸಲ್ಟ್ ಮಾಡಬೇಕು. ಸೊ ಕೆಲವೊಂದು ಕಾಸಸನ್ನು ನಾನು ಹೇಳ್ತೀನಿ, ಈ ಥರ ಯಾಕೆ ಆಗ್ಬೋದು ಅಂತ ಹೇಳಿ. ನಾವು ಏನು ಉಸಿರಾಡ್ತೀವಿ ಅದು ಮೂಗಿಂದ, ಗಂಟ್ಲಿಂದ ನಮ್ಮ ಲಂಗ್ಸಿಗೆ ಹೋಗುತ್ತೆ. ಸೊ ಮೂಗಲ್ಲಿ ಮೋಸ್ಟ್ ಕಾಮನ್ ರೀಸನ್ ಅಂದರೆ ಎಲರ್ಜಿ ಇರ್ಬೋದು, ಅಥವಾ ನಿಮಗೆ ಮೂಗಿಂದ ಎಲ್ಲಿ ಏನಿದೆ ಅದು ಕ್ರಾಸ್ ಇರ್ಬೋದು, ಮೂಗಲ್ಲಿರೋ ಮಾಂಸ ಏನಾದ್ರು ಬೆಳೆದಿದ್ರೆ ಆ ಥರ ನಿಮಗೆ ಗೊರಕೆ ಬರ್ಬೋದು. ಅಥವಾ ಗಂಟ್ಲಲ್ಲಿ ಟಾನ್ಸಿಲ್ಸ್ ಅಂತ ಕರಿತೀವಿ, ಟಾನ್ಸಿಲ್ಸ್ ಏನಾದರೂ ತುಂಬ ದಪ್ಪ ಆದ್ರೂ ಆಗುತ್ತೆ. ಸೊ ಈ ಥರ ನಿಮಗೆ ಏನಾದರೂ ಸಮಸ್ಯೆ ಇದ್ರೂ ಗೊರಕೆ ಆಗ್ಬೋದು. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನೀವು ಆ ಥರ ಇಶ್ಯೂ ಇದ್ದಾಗ ಒಂದು ENT ಸ್ಪೆಷಲಿಸ್ಟ್ ಹತ್ರ ನೀವು ಕನ್ಸಲ್ಟೇಷನ್ಸ್ ತಗೋಬೇಕು. ಅದಕ್ಕೆ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಇದೆ. ನಿಮ್ಗೆ ಏನಕ್ಕೆ ಆಗುತ್ತೆ ಅಂತ ಕಂಡಿದ್ರೆ ಅದಕ್ಕೆ ಡೆಫಿನೆಟ್ಲಿ ಒಂದು ಟ್ರೀಟ್ಮೆಂಟ್ ಇದೆ.